ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಟ ಯಶ್ ತಾಯಿ ಪುಷ್ಪ ಇದೀಗ ದೀಪಿಕಾ ದಾಸ್ಗೆ ಸಂಬಂಧಪಟ್ಟ ಹಾಗೆ ಅವಹೇಳನಕಾರಿಯಾಗಿ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಾತನಾಡಿದ್ದಾರೆ. ಇದರ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಕೊತ್ತಲವಾಡಿ ಸಿನಿಮಾ ನಿರ್ಮಿಸಿ ಬಿಡುಗಡೆಯನ್ನ ಮಾಡಿದ್ರು. ತಮ್ಮ ನೇರ ಮಾತುಗಳಿಂದ ಸಿಕ್ಕಾಪಟ್ಟೆ ಗಮನ ಸೆಳೆದಿದ್ರು. ಆದರೆ ಇದೀಗ ದೀಪಿಕಾ ದಾಸ್ ಬಗ್ಗೆ ಒಂದಷ್ಟು ವಿಚಾರವನ್ನ ಮಾತನಾಡಿದ್ದಾರೆ. ನಿರ್ಮಾಪಕಿ ಪುಷ್ಪ ಗರಂ ಕೂಡ ಆಗಿದ್ರು. ಸೊ ಈಕೆ ಹೇಳಿದಂತ ಅಂದ್ರೆ ಅವಳು ಕೆಲಸಕ್ಕೆ ಬಾರದವಳು, ಅವಳು ಯಾವಳು, ಈ ರೀತಿಯಾಗಿ ಒಂದಷ್ಟು ಮಾತನಾಡಿದ್ದಾರೆ. ಈ ಒಂದು ವಿಚಾರವನ್ನ ಇಟ್ಕೊಂಡು ಇದೀಗ ದೀಪಿಕಾ ದಾಸ್ ನಿರ್ಮಾಪಕಿ ಪುಷ್ಪ ಅವ್ರಿಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ದೀಪಿಕಾ ದಾಸ್ ಹಾಗೆ ಪುಷ್ಪ ಅವರ ನಡುವೆ ಏನಾಗಿದೆ, ಏನೇನು ಪುಷ್ಪ ಅವರು ಹೇಳಿದ್ರು, ಅದಕ್ಕೆ ದೀಪಿಕಾ ದಾಸ್ ಏನೇನು ಉತ್ತರವನ್ನ ಕೊಟ್ಟರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಇದೀಗ ಸಂದರ್ಶನವೊಂದರಲ್ಲಿ ದೀಪಿಕಾ ದಾಸ್ ಬಗ್ಗೆ ಎದುರಾದ ಪ್ರಶ್ನೆಗೆ ಪುಷ್ಪ ಕೆಂಡಾಮಂಡಲಾಗಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಟ ಯಶ್ ತಾಯಿ ಪುಷ್ಪ ಹಾಗೆ ನಟಿ ದೀಪಿಕಾ ದಾಸ್ ತಾಯಿ ಸಹೋದರಿಯರು, ಅಕ್ಕ ತಂಗಿಯರು. ಹಾಗಾಗಿ ಸಂಬಂಧದಲ್ಲಿ ಯಶ್ ಹಾಗೆ ದೀಪಿಕಾ ಅಣ್ಣ ತಂಗಿ ಆಗಬೇಕು. ಆದರೆ ದೀಪಿಕಾ ಇವತ್ತಿಗೂ ಕೂಡ ನಾನು ಯಶ್ ತಂಗಿ ಅಂತ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ. ಎರಡೂ ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯಗಳು ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಭಿನ್ನಾಭಿಪ್ರಾಯ ಏನು ಅನ್ನೋದನ್ನ ಕೂಡ ಹೇಳ್ತೀವಿ. ಒಂದು ಇಂಟರ್ವ್ಯೂ ಅಲ್ಲಿ ನಿರ್ಮಾಪಕಿ ಪುಷ್ಪ ಆಗ್ತಾರೆ. ಆಕೆಗೆ ಪ್ರಶ್ನೆಯನ್ನ ಕೇಳ್ತಾರೆ. PA ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಪುಷ್ಪ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹೊಸ ನಟ ನಟಿಯರು, ತಂತ್ರಜ್ಞರಿಗೆ ವೇದಿಕೆ ಕಲ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮ ಚಿತ್ರದಲ್ಲಿ ಅಂದ್ರೆ ನಿಮ್ಮ ಮುಂದಿನ ಸಿನಿಮಾಗೆ ನೀವು ಪ್ರೊಡ್ಯೂಸರ್ ಆಗಿ ದೀಪಿಕಾ ದಾಸ್ ಅವರನ್ನ ಆಯ್ಕೆ ಮಾಡ್ಕೋತಿದ್ದೀರಂತೆ, ಹೌದಾ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾರೆ. ಈ ಒಂದು ಪ್ರಶ್ನೆಗೆ ಪುಷ್ಪ ಗರಂ ಆಗಿ ನಿರೂಪಕಿ ಮೇಲೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇಂತಹ ಪ್ರಶ್ನೆಗಳನ್ನು ಯಾಕೆ ಕೇಳ್ತೀರಾ? ದೀಪಿಕಾ ದಾಸ್ಗೂ ನಮಗೂ ಆಗಲ್ಲ. ಅವಳು ಯಾವ ದೊಡ್ಡ ಹೀರೋಯಿನು, ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಯಾವ ಸಾಧನೆ ಮಾಡಿದ್ದಾಳೆ ಅಂತ ಕರೆದು ಅವಕಾಶವನ್ನು ಕೊಡೋದು. ಸಂಬಂಧ ಆದರೂ ಅವರನ್ನು ದೂರದಲ್ಲೇ ಇಟ್ಟಿದ್ದೀವಿ. ಅವರ ಬಗ್ಗೆ ಯಾಕೆ ಕೇಳ್ತೀರಾ? ನನ್ನ ಮಗ ಬೈ ಅಲ್ವಾ, ಇನ್ನೂ ಬಹಳ ಹೀರೋಯಿನ್ ಇದ್ದಾರೆ, ಅವ್ರ ಬಗ್ಗೆ ಕೇಳಿ ಅಂತ ಪುಷ್ಪ ಅವರು ಗರಂ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲಿ ದೀಪಿಕಾ ದಾಸ್ಗೂ ನಮಗೂ ಆಗಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಜೊತೆಗೆ ಅವಳು ಯಾವ ದೊಡ್ಡ ಹೀರೋಯಿನ್, ಯಾವ ಸಿನಿಮಾ ಮಾಡಿದ್ದಾಳೆ ಅಂತ ಕೇಳಿದ್ದಾರೆ. ಸಾಕಷ್ಟು ಜನ ಹೀರೋಯಿನ್ ಇದ್ದಾರೆ, ಎಲ್ಲರನ್ನ ಬಿಟ್ಟು ದೀಪಿಕಾ ದಾಸ್ ಹೆಸರು ಯಾಕೆ ತಗೋತೀರಾ ಅಂತ ಪುಷ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೀಪಿಕಾ ದಾಸ್ ಏನೋ ರಮ್ಯಾನ, ರಕ್ಷಿತಾನ ಒಂದು ವೇಳೆ ದೊಡ್ಡದಾಗಿ ಸಾಧನೆ ಮಾಡಿದ್ರೆ ಅವರ ಬಗ್ಗೆ ಕೇಳಿ, ಅದು ಬಿಟ್ಟು ದೀಪಿಕಾ ದಾಸ್ ಕತೆ ಯಾಕೆ ಅಂತ ನಿರ್ಮಾಪಕಿ ಪುಷ್ಪ ಅವರು ಗರಂ ಆಗಿದ್ದಾರೆ. ಸೊ ಇದೇ ಸಂದರ್ಶನದಲ್ಲಿ ಕೊತ್ತಲವಾಡಿ ಸಿನಿಮಾ ಬಿಡುಗಡೆಗೆ ಕೆಲವರು ತೊಂದರೆ ಕೊಟ್ಟರು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ದನಿ ಎತ್ತುತ್ತೀನಿ ಅನ್ನುವಂಥದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಸೊ ಇದೀಗ ಈಕೆಯ ಈ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ದೀಪಿಕಾ ಇದೀಗ ಇನ್ಸ್ಟಾಗ್ರಾಮ್ನಲ್ಲಿ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಇಲ್ಲಿ ದೀಪಿಕಾ ದಾಸ್ ಏನು ಹೇಳಿದಾರಂತಂದರೆ, ಇದು ಇನ್ಸ್ಟಾಗ್ರಾಮಲ್ಲಿ ಆಕೆ ಬರೆದಿರುವಂಥದ್ದು, ಹೊಸ ಕಲಾವಿದರನ್ನು ಬೆಳೆಸೋ ಜನರು ಕಲಾವಿದರಿಗೆ ಬೆಲೆ ಕೊಡೋದನ್ನು ಮೊದಲು ಕಲಿಬೇಕು. ಇಲ್ಲಿವರೆಗೆ ಯಾರ ಹೆಸರನ್ನು ಹೇಳಿಕೊಂಡು ನಾನು ಬಂದಿಲ್ಲ, ಮುಂದೆಯೂ ಬರೋದಿಲ್ಲ. ಕೆಲವರಿಗೆ ಬೆಲೆ ಕೊಟ್ಟು ಮಾತ್ರಕ್ಕೆ ಯಾರನ್ನು ಕಂಡು ಯಾರಿಗೂ ಭಯ ಇಲ್ಲ. ಅದು ಅಮ್ಮ ಆದರೂ ಸರಿ, ದೊಡ್ಡಮ್ಮ ಆದರೂ ಸರಿ, ಅಥವಾ ಪುಷ್ಪಮ್ಮ ಆದರೂ ಸರಿ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸ್ಟಾರ್ ಆಫ್ ಅವರ್ ಇಂಡಸ್ಟ್ರಿ. ನಾನು ಯಾವ ದೊಡ್ಡ ನಟಿ ಅಲ್ಲದಿದ್ರೂ, ಏನು ಸಾಧನೆ ಮಾಡದಿದ್ರೂ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡೋ ಹಕ್ಕು ಇಲ್ಲಿ ಯಾರಿಗೂ ಇಲ್ಲ ಅಂತ ಪುಷ್ಪ ಮಾತಿಗೆ ದೀಪಿಕಾ ದಾಸ್ ನೇರವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಪುಷ್ಪ ಹಾಗೆ ದೀಪಿಕಾ ದಾಸ್ ತಾಯಿ ಒಡ ಹುಟ್ಟಿದವರು. ಸ್ನೇಹಿತರೆ, ಅವರ ಒಂದು ನಡುವೆ ಅಂದರೆ ಮನಸ್ತಾಪ ಆಗಿದೆ ಅನ್ನುವಂಥದ್ದು ಸೂಪರ್ ಸ್ಟಾರ್ ಯಶ್ ಅವರಿಗೆ ಗೌರವ ಇರುತ್ತೆ ಅಂತ ದೀಪಿಕಾ ದಾಸ್ ಹೇಳಿದ್ದಾರೆ. ಪುಷ್ಪ ಅವರ ಸಂಬಂಧದಲ್ಲಿ ದೀಪಿಕಾ ದಾಸ್ ಅವರಿಗೆ ದೊಡ್ಡಮ್ಮ ಆಗಬೇಕು. ಅವರು ಅಂದರೆ ಇತ್ತೀಚೆಗೆ ಒಂದು ಹೇಳಿದ್ರು, ದೀಪಿಕಾ ದಾಸ್ಗೆ ನನ್ನ ಕಂಡ್ರೆ ಭಯ ಅನ್ನುವಂಥದ್ದಾಗಿ ಹೇಳಿದ್ರು. ಇದಕ್ಕೂ ಕೂಡ ದೀಪಿಕಾ ದಾಸ್ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ನೋಡ್ಬೋದು, ಯಶ್ ಮದುವೆಯಲ್ಲಿ ದೀಪಿಕಾ ದಾಸ್ ಕುಟುಂಬ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ದೀಪಿಕಾ ದಾಸ್ ಮದುವೆಯಲ್ಲಿ ಯಶ್ ಕೂಡ ಭಾಗಿಯಾಗಿರಲಿಲ್ಲ. ಈ ಹಿಂದೆ ದೀಪಿಕಾ ದಾಸ್ ತಾಯಿಗೆ ಹಣದ ವಿಚಾರದಲ್ಲಿ ನಡೆದಂಥ ಸಮಸ್ಯೆಯಲ್ಲಿ ಯಶ್ ಅವರು ಮಾಧ್ಯಮದ ಮುಂದೆ ಬಂದು ಮಾತನಾಡ್ತಾರೆ. ನನ್ನ ಅಪ್ಪ ಅಮ್ಮ ತಪ್ಪು ಮಾಡಿದ್ರೆ ಅದು ಅವರ ತಪ್ಪು, ಅದಕ್ಕೆ ನಾನು ಹೊಣೆ ಅಲ್ಲ, ಇನ್ನು ಯಾವುದೇ ಈ ರೀತಿ ಘಟನೆಗೂ ನಾನು ಬಂದು ಮಾತನಾಡೋದಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ದೀಪಿಕಾ ದಾಸ್ ಕುಟುಂಬದ ಜೊತೆ ಬಾಂಧವ್ಯ ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಫಂಕ್ಷನ್ಗೂ ಕೂಡ ಅವರು ಭೇಟಿಯಾಗೋದಿಲ್ಲ. ಬಟ್ ಈಗ
ಪುಷ್ಪಾ ಅವರು ಮಾತನಾಡಿರುವಂಥ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದೀಪಿಕಾ ದಾಸ್ ಅವರಿಗೆ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಅವಕಾಶ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ದೀಪಿಕಾ ದಾಸ್ ಯಾವ ಸಿಮೆ ಹೀರೋಯಿನ್ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಯಾವ ದೊಡ್ಡ ಹೀರೋಯಿನ್ ಅಂತ ನಾನು ಹಾಕ್ಕೊಳ್ಳಿ, ಸಂಬಂಧ ಆದರೂ ಅವಳನ್ನು ನಾನು ದೂರದಲ್ಲೇ ಇಟ್ಟಿದ್ದೀನಿ, ಸೊ ಹಾಗಾಗಿ ನಾನು ಏನಕ್ಕೆ ಹಾಕ್ಕೋಬೇಕು, ಅವಳು ಏನು ಸಾಧನೆ ಮಾಡಿದ್ದಾಳೆ, ಯಾವ ಸಿನಿಮಾ ಮಾಡಿದ್ದಾಳೆ, ಬಿಗ್ ಬಾಸ್ ಮೂಲಕ ಬಂದಿದ್ದಾರಲ್ಲ ಅಂತ ಕೇಳಿದ್ದಕ್ಕೆ ಸೊ ಬಿಗ್ ಬಾಸ್ ಮೂಲಕ ಬಂದರೆ ಏನು ಸಿನಿಮಾ ಮಾಡಿದ್ದಾರಾ, ಯಾವ ಸಿನಿಮಾ ಹೆಸರು ಹೇಳಿ ಅನ್ನುವಂಥದ್ದಾಗಿ ತುಂಬ ಕೀಳಾಗಿ ದೀಪಿಕಾ ದಾಸನ್ನು ನಡೆಸ್ಕೊಟ್ಟಿರುವಂಥದ್ದು. ಸೊ ಇದು ಕೂಡ ಒಂದು ರೀತಿಯಾಗಿ ತಪ್ಪು ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ರೀತಿಯಾಗಿ ಸಂಬಂಧದವರಾಗಲಿ ಅಥವಾ ಯಾರೇ ಆಗಲಿ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಅಥವಾ ಹಾಕಿರುವ ಸ್ಥಾನ ಆಗಿರ್ಬೋದು, ಇವೆಲ್ಲದರ ಮುಂದೆ ಹೀಗೆ ಹೇಳಿರೋದು ನಿಜವಾಗ್ಲೂ ಕೂಡ ತಪ್ಪು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದೀಪಿಕಾ ದಾಸ್ ಪರವಾಗಿ ಕೂಡ ಒಂದಷ್ಟು ಜನ ಮಾತನಾಡ್ತಿದ್ದಾರೆ. ಅಂದರೆ ಯಶ್ ಅವರ ತಾಯಿ ಪುಷ್ಪಾ ಅವ್ರಿಗೋಸ್ಕರ ಟ್ರೋಲ್ ಮಾಡ್ತಾ ಇದ್ದಾರೆ, ಮಾಡಿದ್ದು ಒಂದು ಸಿನಿಮಾ ಇಷ್ಟಕ್ಕೆ ಇಷ್ಟು ಅಹಂಕಾರನ ಅನ್ನುವಂಥದ್ದಾಗಿ. ಸೊ ನಿಮ್ಮ ಒಂದು ಅಭಿಪ್ರಾಯ ಏನು ಸ್ನೇಹಿತರೆ? ಪುಷ್ಪಾ ಅವರು, ಯಶ್ ಅವರ ತಾಯಿ ಈ ರೀತಿಯಾಗಿ ದೀಪಿಕಾ ದಾಸ್ ಬಗ್ಗೆ ಮಾತನಾಡಿರೋದು ಎಷ್ಟು ಸರಿ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.